ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮ್ಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಈ ವಾರದಲ್ಲಿ ನಾನು ಕೊರಿಯರ್ ಹಾಕಿರೋಂತಹ ಗಿಡಗಳಿಗೆ ಅಂದರೆ ಡಬಲ್ ಪೇಟಲ್ಲು ಇರೋಂತಹ ದಾಸವಾಳ ಗಿಡಗಳಿಗೆ ನಾನು ಒಂದು ದಾರನ ಕಟ್ಟಿದ್ದೀನಿ. ನೀವು ಅದನ್ನು ಗುರುತು ಮಾಡ್ಕೊಳ್ಳಿ. ಯಾಕೆಂದರೆ ನನಗೆ ತುಂಬ ಜನ ಕೇಳ್ತಾ ಇದ್ರಿ, ಅಕ್ಕ ಇದರಲ್ಲಿ ಡಬಲ್ ಪೇಟಲ್ ಯಾವುದು ಸಿಂಗಲ್ ಪೇಟಲ್ ಯಾವುದು ಅಂತ ಗೊತ್ತಾಗೋದಿಲ್ಲ ನನಗೆ ಅಂತ ಹೇಳ್ತಾ ಇದ್ರು. ಅಂದರೆ ಅದಕ್ಕೆ ಟ್ಯಾಗ್ ಎಲ್ಲ ಮಾಡಿ ಕಟ್ಬೋದಿತ್ತು. ಅಂದರೆ ಟ್ಯಾಗ್ ಎಲ್ಲ ಮಾಡೋಕ್ಕೆ ನನಗೆ ಅಷ್ಟೊಂದು ಟೈಮ್ ಇರೋದಿಲ್ಲ. ಹಂಗಾಗಿ ನಿಮಗೆ ಅದು ಗುರುತು ಸಿಗಲಿ ಅನ್ನೋದಕ್ಕೋಸ್ಕರ ನಾನು ಒಂದು ವೈಟದು ದಾರನ ಕಟ್ಟಿದ್ದೀನಿ. ನಾನು ಯಾವ ಗಿಡಗಳಿಗೆ ವೈಟದು ದಾರ ಕಟ್ಟಿದ್ದೀನೋ ಅದು ಡಬಲ್ ಪೇಟಲ್ ದಾಸವಾಳ ಗಿಡಗಳಾಗಿರುತ್ತೆ. ಒಬ್ಬೊಬ್ಬರು 15 ಗಿಡ 20 ಗಿಡ ದಾಸವಾಳ ಗಿಡಗಳನ್ನ ಬುಕ್ ಮಾಡ್ಕೊಂಡಿರ್ತಾರೆ. ಅದರಲ್ಲಿ ಡಬಲ್ ಪೇಟಲು ಇರುತ್ತೆ, ಸಿಂಗಲ್ ಪೇಟಲ್ಗಳು ಇರುತ್ತೆ. ಹಂಗಾಗಿ ಅವರಿಗೆ ನಮಗೆ ಕನ್ಫ್ಯೂಸ್ ಆಗುತ್ತಕ್ಕ, ಯಾವುದು ಡಬಲ್ಲು ಯಾವುದು ಸಿಂಗಲ್ಲು ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೋಸ್ಕರ ನಾನು ಇದನ್ನ ದಾರನ ಕಟ್ಟಿದ್ದೀನಿ. ಇನ್ನು ನನಗೆ ತುಂಬ ಜನ ಕೇಳ್ತಾ ಇದ್ರಿ, ಅಕ್ಕ ನೀವು ಎಲ್ಲ ಊರುಗಳಿಗೂ ಕೊರಿಯರ್ ಕಳಿಸ್ತೀರಾ ಅಂತ ಕೇಳ್ತಿದ್ರಿ. ಹೌದು, ನಾವು ಎಲ್ಲ ಊರುಗಳಿಗೂ ಸಹ ಕೊರಿಯರ್ ಕಳಿಸ್ತೀವಿ. ಮಹಾರಾಷ್ಟ್ರಕ್ಕೂ ಸಹ ನಾನು ಕೊರಿಯರ್ನ ಕಳಿಸ್ಕೊಟ್ಟಿದ್ದೀನಿ. ಮಹಾರಾಷ್ಟ್ರದವ್ರೂ 20 ಗಿಡ ಬುಕ್ ಮಾಡ್ಕೊಂಡಿದ್ರು, ಹಾಗಾಗಿ ನಾನು ಅವ್ರಿಗೂ ಕಳಿಸ್ಕೊಟ್ಟಿದ್ದೀನಿ. ಮಹಾರಾಷ್ಟ್ರ, ಹೈದರಾಬಾದು ಮತ್ತು ಚಿತ್ರದುರ್ಗ, ದಾವಣಗೆರೆ, ಇನ್ನು ಪುಟ್ಪರ್ತಿ ಅಲ್ಲಿಗೂ ಸಹ ನಾನು ಕೊರಿಯರ್ನ ಕಳಿಸ್ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ಗಿಡಗಳು ಹೋಗಿದ್ದಾವೆ ಅಂತಲೂ ಸಹ ನನಗವರು ತಿಳಿಸಿದ್ದಾರೆ. ಹೀಗೆ ಪ್ರತಿಯೊಂದು ಊರಿಗೂ ಸಹ ನಾನು ಕೊರಿಯರ್ನ ಕಳಿಸ್ಕೊಡ್ತೀನಿ. ಅದರಲ್ಲೂ ನಾನು ಹಾಕೋಂತಹ ಕೊರಿಯರು ಪ್ರೊಫೆಷನಲ್ ಕೊರಿಯರ್ ಆಗಿರುತ್ತೆ. ನಾನು ಕೊರಿಯರ್ ಹಾಕ್ತೀನಲ್ಲ, ಅವರಿಗೆ ಕೇಳಿದೆ ನೀವು ಮಹಾರಾಷ್ಟ್ರಕ್ಕೆ ಯಾವುದ್ರಲ್ಲಿ ಕಳಿಸ್ಕೊಡ್ತೀರಾ ಅಂದಿದ್ದಕ್ಕೆ ಅವರು ಫ್ಲೈಟಲ್ಲಿ ಕಳಿಸ್ಕೊಡ್ತೀವಿ ಅಂದರು. ಆವಾಗ ನನಗೆ ತುಂಬಾ ಖುಷಿ ಆಯಿತು. ನಾನು ಹಾಕೋ ಕೊರಿಯರು ಫ್ಲೈಟಲ್ಲಿ ಹೋಗುತ್ತಲ್ಲ, ಪರವಾಗಿಲ್ಲ, ನಾನು ಒಂದು ರೀತಿ ಗ್ರೇಟ್ ಅಂತಲೇ ನನಗನ್ನಿಸ್ತು. ನನ್ನ ಬೆನ್ನು ನಾನೇ ತಟ್ಕೊಂಡು ನನಗೂ ಖುಷಿ ಆಯಿತು. ಇವತ್ತು ಬೆಳಗ್ಗೆನೆ ನಾನು ಕಾಫಿ ಟೀ ಕುಡಿತಾ ಇಲ್ಲ. ಯಾಕೆಂದರೆ ಗ್ಯಾಸ್ಟ್ರಿಕ್ ಓವರ್ ಆಗಿಬಿಟ್ಟೆ ನನಗೆ ಹುಷಾರಿಲ್ದಂಗೆ ಆಗಿತ್ತು. ಹಂಗಾಗಿ ನೋಡಿ ನಾನು ಸ್ವಲ್ಪ ರಾಗಿ ಗಂಜಿನ ಮಾಡಿಕೊಂಡು ಅದಕ್ಕೆ ನಾನು ಸ್ವಲ್ಪ ಮಜ್ಜಿಗೆನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕುಡಿತಾ ಇದ್ದೀನಿ. ಈ ಥರ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಬೆಳಗ್ಗೆ ಟೈಮು ನಾವು ಕಾಫಿ ಟೀ ಕುಡಿಯೋ ಬದಲು ಈ ಥರ ಒಂದೊಂದು ಗ್ಲಾಸು ನಾವು ರಾಗಿ ಗಂಜಿ ಕುಡಿತು ಅಂದರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಏನೇ ನನಗೆ ಇವ್ರುಗಳದೊಂದು ಕಾಟ, ಯಾರ ಕಾಟ ಅಂದ್ಕೊಂಡ್ರ, ಕೋತಿಗಳ ಕಾಟ. ಯಾಕೋ 3 ದಿನದಿಂದ ಇಲ್ಲೇ ಸೆಟ್ಲಾಗ್ಬಿಟ್ಟಿದ್ದಾವೆ. ಬೆಳಗ್ಗೆ ಎದ್ದಿದ ತಕ್ಷಣ ಇವತ್ತು ಏನೂ ಕೆಲಸ ಮಾಡಿಲ್ಲ, ಬರೀ ಬಾಗಿಲೊಂದು ತೊಳೆದ್ಬಿಟ್ಟು ನಾನು ಗಂಜಿ ಮಾಡ್ಕೊಂಡು ಗಾರ್ಡನ್ಗೆ ತೊಗೊಬಂದಿದ್ದೀನಿ. ಯಾಕೆಂದರೆ ಮನೇಲಿ ಕುತ್ಕೊಂಡು ನನಗೆ ಅಲ್ಲಿ ಗಂಜಿ ಕುಡಿಯೋಕ್ಕೂ ನೆಮ್ಮದಿ ಇಲ್ಲ, ಮತ್ತೆ ಅಲ್ಲಿ ಗಿಡಗಳನ್ನೆಲ್ಲ ಕಿತ್ತಾಕ್ಬಿಡ್ತಾವೋ ಅಂತ ಭಯ. ಹಂಗಾಗಿ ನೋಡಿ ಇಲ್ಲೇ ಅಲ್ಲಿ ಕೋತಿ ನೋಡ್ದಂಗೂ ಆಗುತ್ತೆ ಮತ್ತು ಗಂಜಿ ಕುಡ್ದಂಗೂ ಆಗುತ್ತೆ ಅಂದ್ಬಿಟ್ಟು ಗಾರ್ಡನ್ನಲ್ಲೇ ತೊಗೊಬಂದಿದ್ದೀನಿ. 3 ದಿನದಿಂದ ನನಗೆ ಬರೀ ಇದೇ ಕೆಲಸ ಆಗ್ಬಿಟ್ಟೈತೆ, ಕೋತಿಗಳನ್ನ ಕಾಯೋದೇ ಕೆಲಸ ಆಗ್ಬಿಟ್ಟೈತೆ. ಮಾವಿನ ಹಣ್ಣು ಬೇರೆ ಇದೆಯಲ್ಲ ಗಾರ್ಡನ್ನಲ್ಲಿ, ಅದು ಸ್ವಲ್ಪ ಹಾರ್ವೆಸ್ಟ್ ಮಾಡೋ ತನಕ ನಾನು ಕೋತಿಗಳನ್ನ ಕಾಯಲೇಬೇಕು. ಯಾಕೆಂದರೆ ಎಲ್ಲಿ ಕೋತಿಗಳು ಅದನ್ನು ಕಿತ್ಬಿಡ್ತಾವೋ ಅಂತ ಭಯ ಬೇರೆ. ದಾಳಿಂಬೆ ಹಣ್ಣು ಇದ್ದಾಗಲೂ ಇದೇ ರೀತಿಯೇ ಕಾದಿದ್ದಾಯಿತು. ಅಂದರೆ ಅದಕ್ಕೆ ದಾಳಿಂಬೆ ಗಿಡಕ್ಕೆ ಬಟ್ಟೆ ಕಟ್ಟೋದಂತೆ, ಅದನ್ನು ಜೋಪಾನ ಮಾಡೋದಂತೆ ಇದೇ ಆಗೋಗಿತ್ತು. ಆ ದಾಳಿಂಬೆ ಹಣ್ಣು ಹಾರ್ವೆಸ್ಟ್ ಮಾಡೋವರೆಗೂ ನನಗಂತೂ ಫುಲ್ಲು ಭಯ ಆಗಿತ್ತು, ಎಲ್ಲಿ ಕೋತಿ ಬಂದು ಕಿತ್ತಾಕ್ಬಿಡ್ತಾವೋ ಅಂತ. ಇವಾಗ ಅಂದರೆ ಅದು ದಾಳಿಂಬೆ ಹಣ್ಣೆಲ್ಲ ಹಾರ್ವೆಸ್ಟ್ ಮಾಡಿದ್ದಾಯಿತು. ಇನ್ನು ಮಾವಿನಕಾಯಿಗಳಿದ್ದಾವೆ, ಹಾರ್ವೆಸ್ಟ್ ಮಾಡೋ ತನಕ ಈ ಥರ ಕಾಯಲೇಬೇಕು, ಏನು ಮಾಡೋಕ್ಕಾಗೋದಿಲ್ಲ. ಇನ್ನು ಗಂಜಿ ಎಲ್ಲ ಕುಡಿದಿದ್ದಾಯಿತು. ಇವಾಗ ಸ್ವಲ್ಪ ಕಸ ಎಲ್ಲನೂ ಗುಡಿಸ್ಬೇಕು. ನೋಡಿ, ಮೋಡ ಅಂತೂ ಮುಚ್ಕೊಂಡಿದೆ, ಕೂಲಾಗಿದೆ ವಾತಾವರಣ ಅಂತೂ. ಈ ಥರ ಮೋಡ ಎಲ್ಲ ಮುಚ್ಕೊಂಡಾಗ ಗಾರ್ಡನ್ನಲ್ಲಿ ಕೆಲಸ ಮಾಡೋಕ್ಕೂ ಚೆನ್ನಾಗಿರುತ್ತೆ. ಬಿಸಿಲಿದ್ರೆ ಕೆಲಸ ಮಾಡೋಕ್ಕಾಗೋದಿಲ್ಲ ಹೆಚ್ಚಾಗಿ. ಮೋಡ ಮುಚ್ಕೊಂಡಿದ್ದಾಗಲೇ ಕೆಲಸ ಮಾಡೋಕ್ಕೆ ಖುಷಿ ಅಂತ ಅನಿಸೋದು. ಹಂಗಾಗಿ ಇವಾಗ ಆ ಕನಕಾಂಬರ ಗಿಡದಲ್ಲಿ ಈ ಥರ ತೆನೆ ಎಲ್ಲ ಇದ್ದಿದ್ದೆಲ್ಲನೂ ಸ್ವಲ್ಪ ಕಟ್ ಮಾಡಿ ತೆಗೆದಿದ್ದೀನಿ. ಇನ್ನೂ ಸ್ವಲ್ಪ ಇಲ್ಲಿ ಸೇವಂತಿಗೆ ಗಿಡ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಕೂತಿದ್ದೀನಿ. ನನ್ನ ಪಾಡಿಗೆ ನಾನು ಅಲ್ಲಿ ಸೇವಂತಿಗೆ ಗಿಡ ಎಲ್ಲ ಕ್ಲೀನ್ ಮಾಡಿ ಅದು ಒಣಗೋಗಿರೋ ಎಲೆ ಹೂವು ಎಲ್ಲ ಕಟ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಕೂತಿದ್ದೀನಿ. ನಾನು ಕೋತಿಗಳು ಬಂದಿರೋದನ್ನು ಗಮನಿಸೇ ಇಲ್ಲ. ನಾನು ಎಷ್ಟೊಂದು ಕೋತಿಗಳು ಬಂದಿದೆ ಅಂದರೆ ಹಿಂಡೆ ಬಂದುಬಿಟ್ಟಿದ್ದಾವೆ. ಫುಲ್ಲು ಫ್ಯಾಮಿಲಿ ಪರಿವಾರ ಎಲ್ಲ ಕರ್ಕೊಂಬಂದ್ಬಿಟ್ಟಿದ್ದಾವೆ. ಚಿಕ್ಕದು ದೊಡ್ಡದು ಮರಿಗಳು ಎಲ್ಲನೂ ಕರ್ಕೊಂಬಂದ್ಬಿಟ್ಟಿದ್ದಾವೆ. ನಮ್ಮ ಬಿಲ್ಡಿಂಗ್ ಪಕ್ಕದ ಬಿಲ್ಡಿಂಗಲ್ಲಿ ಒಂದು ಮನೆ ಇದೆ. ಪಾಪ ಅವ್ರು ಕರೆದ್ರು ನನ್ನ, ಭಾಗ್ಯ ಆಂಟಿ ಅಂತ ಕೌಕ್ಕಂತಾನೆ ಇದ್ದಾರೆ ಅವರು. ನನ್ನ ಪಾಡಿಗೆ ನಾನಲ್ಲಿ ಕೆಲಸ ಮಾಡ್ತಾನೆ ಇದ್ದೀನಿ. ಅಂದರೆ ನಮ್ಮ ಓನರ್ ಮನೆಗೆ ಒಬ್ಬರು ಭಾಗ್ಯಮ್ಮ ಅಂತ ಅವರು ಕೆಲ್ಸಕ್ಕೆ ಬರ್ತಾರೆ. ನಾನು ಅವ್ರನ್ನೇನೋ ಕರಿತಾವ್ರೇನೋ ಅಂದ್ಕೊಂಡು ನನ್ನ ಪಾಡಿಗೆ ನಾನು ಸುಮ್ಮನೆ ಕೆಲಸ ಮಾಡ್ತಾನೆ ಇದ್ದೀನಿ. ಆಮೇಲೆ ಏನಕ್ಕೋ ನೀರು ತಗೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಎದ್ದೆ. ಅಲ್ಲಿ ಹೋದರೆ ಅದು ಕಾಂಪೌಂಡ್ ಮೇಲೆ ಕೂತೈತೆ ಒಂದು ಕೋತಿ. ನೋಡಿ ನನಗೆ ಶಾಕ್ ಆಗೋಯ್ತು. ಆಮೇಲೆ ಪಾಪ ಅವರು, ಆಂಟಿ ನೀವು ಇಲ್ಲೇ ಇದ್ದೀರಾ ಗಾರ್ಡನ್ನಲ್ಲಿ, ನಿಮ್ಮನ್ನು
ಕರೆದ್ರೂ ನೀವು ಮಾತೇ ಆಡಲಿಲ್ವಲ್ಲ ಅಂದರು. ಆಮೇಲೆ ನೋಡಿ ಎಲ್ಲ ಓಡಿಸಿದ್ದಾಯ್ತು ನೋಡಿ ಹೆಂಗೆ ಬರ್ತಿದ್ದೇವೆ. ಅದರಲ್ಲೂ ಈ ಜಾನಿ ವೇಸ್ಟ್ ಅಂತ ಅನ್ನಿಸ್ಬೇಕು. ಯಾಕೆ ವೇಸ್ಟು ಅಂತೀರಾ, ಅದು ಎದುರುಗಡೆ ಬಂದು ನಿಂತ್ಕೊಂಡ್ರು ಸುಮ್ಮನೆ ಇರ್ತಾನೆ, ಇವನು ಬೊಗಳಲ್ಲ, ಬರೀ ಗಾಬರಿಲಿ ಓಡಿಸ್ತಾನೆ ಅಷ್ಟೇ. ನಾನಿಗೂ ಬೈದಿದ್ದೀನಿ ಮೊನ್ನೆ, ನಿನಗೆ ಊಟ ಎಲ್ಲ ಹಾಕೋದು ವೇಸ್ಟು, ನಿನ್ನ ಸಾಕಿರೋದು ವೇಸ್ಟು, ನೀನು ಕೋತಿ ಬಂದಾಗ ಬೊಗಳೆಲ್ಲ ಏನೂ ಇಲ್ಲ, ನಿನ್ನ ಕರ್ಕೊಂಡೋಗಿ ಎಲ್ಲ ನಾ ಬಿಟ್ಬಿಡ್ತೀನಿ ಅಂತ ಜಾನಿಗೂ ಬೈದಿದ್ದಾಯಿತು. ನೋಡಿ ಎಷ್ಟೊಂದು ಕೋತಿಗಳು ಅಂದರೆ ಅಪ್ಪ ಯಾಕೆ ಹಿಂಗೆ ಬಂದಿದ್ದಾವೋ ಇವತ್ತು ಅಂತ ನನಗೆ ಹಂಗೆ ಅನ್ನಿಸ್ಬಿಡ್ತು. ನೋಡಿ ಅಲ್ಲಿ ನಮ್ಮ ಮನೆ ಹತ್ರ ಹೊಸ ಬಿಲ್ಡಿಂಗ್ ಕಟ್ತಿದ್ದಾರಲ್ಲ ನೋಡಿ, ಅಲ್ಲಿ ಹೆಂಗೆ ಕೂತಿದ್ದಾವೆ ನೋಡಿ, ಅದು ಹಂಚಿನ ಮೇಲೆ ಆ ಬಿಲ್ಡಿಂಗ್ ಪಕ್ಕದಲ್ಲಿ ಹಿಂಡೇನೆ ಫ್ಯಾಮಿಲಿ ಫುಲ್ಲು ಬಂದುಬಿಟ್ಟೈತೆ. ಅವು ಬೇರೆ ಕಡೆ ಒಂದೂ ಇಲ್ವೇನೋ, ಎಲ್ಲನೂ ಕರ್ಕೊಂಬಂದ್ಬಿಟ್ಟೈತೆ. ಇದು ಮೂರನೇ ದಿನ ಬೆಳಗ್ಗೆನೆ ಬಂದಿದ್ದೀನಿ. ಬೆಳಗ್ಗೆನೆ ಬಂದು ಕೋತಿ ಕಾಯ್ಕೊಂಡು ಕೂತಿದ್ದಾಗೈತೆ. ಸುಮ್ಮನೆ ಮತ್ತೆ ಬರೀ ಕೋತಿ ಕಾಯ್ಕೊಂಡು ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತಲ್ಲ, ಏನಾದರೂ ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ಸ್ವಲ್ಪ ಕನಕಾಂಬರ ಗಿಡನ ಅದು ಮಣ್ಣು ಲೂಸ್ ಮಾಡ್ತಾ ಇದ್ದೀನಿ. ನೋಡಿ ಜಾನಿನೂ ಬಂದಿದ್ದೇನೆ. ಅಂದರೆ ಬೆಳಗ್ಗೆ ಟೈಮು ಗಾರ್ಡನಲ್ಲಿ ಕೆಲಸ ಮಾಡೋಕ್ಕೆ ಖುಷಿ ಅನಿಸುತ್ತೆ. ಯಾಕೆ ಅಂದರೆ ಬೆಳಗ್ಗೆನೆ ತಂಪಾಗಿರುತ್ತಲ್ವ, ವಾತಾವರಣ ಎಲ್ಲ ಕೂಲಾಗಿರುತ್ತೆ. ಹಂಗಾಗಿ ಸ್ವಲ್ಪ ಕೆಲಸ ಮಾಡೋಕ್ಕೂ ಖುಷಿ ಅನಿಸುತ್ತೆ. ನಾನು ಅಲ್ಲಿ ಕೋತಿ ಬೇರೆ ಕಾಯಕ್ಕೆ ಹೋಗಿದ್ನಲ್ವ, ಹಾಗಾಗಿ ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಆ ಕನಕಾಂಬರ ಗಿಡದ್ದು ಮಣ್ಣೆಲ್ಲ ಲೂಸ್ ಮಾಡ್ತಾ ಇದ್ದೀನಿ. ನೋಡಿ ಈ ಕನಕಾಂಬರ ಗಿಡ ಬೆಳೆಯೋದೇನು ಅಷ್ಟೊಂದು ಕಷ್ಟ ಅಂತ ಅನಿಸೋದಿಲ್ಲ, ಈಸಿಯಾಗೂ ಸಹ ಬೆಳೆಸ್ಕೋಬಹುದು. ಅದರಲ್ಲೂ ಇದು ಏನು ಜಾಸ್ತಿ ಹೈಟೆಲ್ಲ ಬೆಳೆಯೋದಿಲ್ಲ. ಅಂದರೆ ನನಗೆ ವಿಡಿಯೋ ರೆಗ್ಯುಲರಾಗಿ ನೋಡೋರಿಗೆ ಗೊತ್ತಿರುತ್ತೆ ನನ್ನ ಕನಕಾಂಬರ ಗಿಡಗಳು ಎಷ್ಟು ಹೈಟ್ ಇದ್ದಾವೆ ಅಂತ ಗೊತ್ತಿರುತ್ತೆ ನಿಮಗೆ. ಇದಕ್ಕೆ ಸ್ವಲ್ಪ ಅದು ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ಗೊಬ್ಬರನ ಕೊಡಬೇಕು ಅಂತ ಮಣ್ಣು ಲೂಸ್ ಮಾಡ್ತಾ ಇದ್ದೀನಿ. ನಾನು ಯಾವ ಗೊಬ್ಬರ ಕೊಟ್ಟೆ ಅಂತ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. 10 ಗಂಟೆವರೆಗೂ ನಾನು ಗಾರ್ಡನಲ್ಲೇ ಇದ್ದಿದ್ದಾಯಿತು. ಆಮೇಲೆ 10 ಗಂಟೆಗೆ ಅವು ಕೋತಿಗಳು ಯಾವ ಕಡೆ ಹೋದ್ವೋ ಏನೋ, ಅವು ಹೋಗೋ ತನಕನೂ ನಾನು ಅಲ್ಲೇ ಇದ್ದೆ. ಅವು ಹೋದ್ಮೇಲೆ ಮನೆಗೆ ಬಂದು ಮನೆ ಕಸ ಎಲ್ಲ ಗುಡಿಸಿ ಮತ್ತು ನನಗೆ ತಿಂಡಿ ಮಾಡಿಕೊಂಡು ಜಾನಿಗೂ ಅನ್ನ ಎಲ್ಲ ಮಾಡಿ ಪಾಪ ಅವನಿಗೂ ಹಾಕಿದ್ದಾಯಿತು. ಈ ಥರ ಒಂದೊಂದು ದಿನ ಅಂತೂ ನನಗೆ ತುಂಬಾ ಕೆಲಸಗಳಾಗುತ್ತೆ. ಯಾಕೆ ಅಂದರೆ ಈ ಕೋತಿ ಕಾಯ್ಕೊಂಡು ಕುತ್ಕೊಂಡ್ರೆ ನನಗೆ ಕೆಲಸಗಳೇ ಆಗೋದಿಲ್ಲ, ಗಾರ್ಡನಲ್ಲೇ ಟೈಮ್ ಹೊಟ್ಟೋಗ್ಬಿಡುತ್ತೆ. ಈ ನಡುವೆ ಏನೋ ಅಷ್ಟೊಂದೇನು ಬಂದಿರಲಿಲ್ಲ, ಯಾಕೋ ಈ 3 ದಿವಸದಿಂದ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದಾವೆ. ಅಂದರೆ ನಾವು ಹುಷಾರಾಗಿ ಗಾರ್ಡನ್ನ ನೋಡ್ಕೋಬೇಕಷ್ಟೆ, ಏನೂ ಮಾಡೋಕ್ಕಾಗೋದಿಲ್ಲ. ನೋಡಿ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದರೆ ಜಾನಿ ನೋಡಿ ನಾನು ಎಲ್ಲಿ ಇರ್ತೀನೋ ಅಲ್ಲಿ ಇರಬೇಕು ಅವನು, ಇಲ್ಲಾಂದ್ರೆ ಅವನಿಗೆ ಸಮಾಧಾನ ಆಗಲ್ಲ. ಅಲ್ಲಿ ಟ್ಯೂಷನ್ ಹುಡುಗರು ಮಾತಾಡ್ತಿದ್ರಲ್ಲ ಅದಕ್ಕೆ ಹೋದ ಇವಾಗ ಅವನು. ಸ್ವಲ್ಪ ಗಾರ್ಡನಲ್ಲೆಲ್ಲ ಕೆಲಸ ಮುಗಿಸ್ಬಿಟ್ಟು ಇವಾಗ ಸ್ವಲ್ಪ ಹೂವು ಹಾರ್ವೆಸ್ಟ್ ಮಾಡಿಕೊಂಡು ಸ್ವಲ್ಪ ಹಾಗಲಕಾಯಿಯೂ ಇದ್ದಾವೆ, ಅವು ಹಾರ್ವೆಸ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಅಂದರೆ ಒಂದು 3 ಏನೋ ಹಾಗಲಕಾಯಿ ಬಿಟ್ಟಿದೆ ಅಷ್ಟೇ. ಹಂಗಾಗಿ ಇನ್ನು ಸುಮ್ಮನೆ ಅದನ್ನು ಬಲ್ತೋಗುತ್ತಲ್ಲ, ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಅದನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೂವು ಮತ್ತು ಹಾಗಲಕಾಯಿ ಇಷ್ಟು ಸಿಕ್ಕಿದೆ ನೋಡಿ. ಇವತ್ತೇನು ಸ್ವಲ್ಪ ಮಲ್ಲಿಗೆ ಹೂವೇನು ಜಾಸ್ತಿ ಸಿಕ್ಕಿಲ್ಲ. ಯಾಕೆ ಅಂದರೆ ಮಲ್ಲಿಗೆ ಹೂವು ನಾನು ಒಂದೊಂದು ದಿನ ಮೊಗ್ಗಲೇ ಹಾರ್ವೆಸ್ಟ್ ಮಾಡಿಬಿಟ್ಟಿರ್ತೀನಿ. ಮಳ್ಳೆ ಹೂವು ಹಾರ್ವೆಸ್ಟ್ ಮಾಡೋಕ್ಕೆ ಹೋಗ್ತೀನಲ್ಲ ಆವಾಗ ಹಾರ್ವೆಸ್ಟ್ ಮಾಡಿಬಿಡ್ತೀನಿ. ಜಾನಿಗೆ ಕರ್ಕೊಂಡು ಹೋಗ್ತಾ ಇದೀವಿ ಭಾನುವಾರ. ಫೋಟೋ ಇದು ಹೇಳೋರೆ ನೋಡಿ, ರೆಡಿಯಾಗಿ ನಿಂತವನೆ, ಬಿಡ್ರಿ ಅನ್ನ ನೋಡು ಏನು ಖುಷಿನೋ ಖುಷಿ. ಜಾನಿನ ಮತ್ತೆ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ಇವನು ಅವತ್ತು ಆ ಬೀದಿ ನಾಯಿ ಜೊತೆ ಫೈಟಿಂಗ್ ಹೋಗಿದ್ದ ಅಂತ ಹೇಳಿದ್ನಲ್ಲ, ಅದಕ್ಕೆ ಅವ್ರು 5 ಇಂಜೆಕ್ಷನ್ ಹೇಳಿದರು ಡಾಕ್ಟ್ರು. 3 ಇಂಜೆಕ್ಷನ್ ಆಗಿದ್ದಾವೆ, ಇನ್ನು 2 ಹಾಕಿಸ್ಬೇಕಾಗಿತ್ತು. ಹಂಗಾಗಿ ಇವತ್ತು ಭಾನುವಾರನೂ ಸಹ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಏನು ಹಾಸ್ಪಿಟ್ಲ್ ಹತ್ರ ಏನು ವೀಡಿಯೋ ಮಾಡಲಿಲ್ಲ ನಾನು, ಅಂದರೆ ಅಲ್ಲಿ ಬೇಗನೆ ಇಂಜೆಕ್ಷನ್ ಹಾಕಿಸ್ಕೊಂಡು ಅವನಿಗೆ ಸ್ವಲ್ಪ ಅಲ್ಲಿ ಮಾರ್ಕೆಟಿಗೆಲ್ಲ ಹೋಗ್ಬಿಟ್ಟು ಬಂದ್ವಿ. ಹಾಸ್ಪಿಟ್ಲ್ ಹತ್ರದ್ದೆಲ್ಲ ಮೊನ್ನೆನೂ ವೀಡಿಯೋ ಮಾಡಿದ್ನಲ್ಲ, ಮತ್ತೆ ಇವತ್ತು ಇನ್ನೇನು ವೀಡಿಯೋ ಮಾಡೋದು, ಮತ್ತೆ ತೋರಿಸ್ತಾರೆ ಅಂದ್ಬಿಟ್ಟು ನೀವು ಬೈಕೋಬಾರ್ದಲ್ಲ ನನ್ನ, ಹಂಗಾಗಿ ಅದನ್ನೇನು ನಾನು ವೀಡಿಯೋ ಮಾಡಲಿಲ್ಲ. ಇನ್ನು ನೋಡಿ ಮಾರ್ಕೆಟಿಗೆಲ್ಲ ಹೋಗ್ಬಿಟ್ಟು ನಾವು ಮನೆಗೆ ಬರ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿ ನಿಂತಿದ್ದಾನೆ ಜಾನಿ ಅಂದರೆ. ಬುಧವಾರದಲ್ಲಿ ನಾನೊಂದು ದೇವಸ್ಥಾನಕ್ಕೆ ಹೋಗಿದ್ದೆ, ಒಂದು ಬಸವಣ್ಣನ ದೇವಸ್ಥಾನದ ವೀಡಿಯೋ ಹಾಕಿದ್ದೆ ನೋಡಿ. ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕಾದ್ರೆ ಅಲ್ಲಿ ಮಾವಿನಕಾಯಿಗಳಂತೂ ತುಂಬಾ ಇತ್ತು ಗಿಡದಲ್ಲಿ. ನಾನು ನಮ್ಮ ತಂಗಿ ಒಂದು ಸ್ವಲ್ಪ ಕುಯ್ಕೊಂಡ್ವಿ ಕಾಯೆಲ್ಲನೂ. ಅಲ್ಲಿ ಅಂದರೆ ವಾಶ್ರೂಮ್ಗೆ ಹೋಗಿದ್ವಿ ನಾವು, ಆವಾಗ ಬರಬೇಕಾದ್ರೆ ತುಂಬ ಕಾಯಿಗಳೆಲ್ಲ ಇತ್ತು ಗಿಡದಲ್ಲಿ. ಹಂಗಾಗಿ ಅವೆಲ್ಲನೂ ತೊಗೊಂಬಂದು ಸ್ವಲ್ಪ ನಾನು ಹಣ್ಣಿಗೆ ಹಾಕಿದ್ದೆ. ಅಂದರೆ ಈ ಪಾಟಲ್ಲಿ ಸ್ವಲ್ಪ ಅಕ್ಕಿ ಎಲ್ಲ ತುಂಬಿಟ್ಟು ಅದರೊಳಗಡೆ ಮಾವಿನಕಾಯಿ ಹಾಕ್ಬಿಟ್ಟು ಅದ್ರ ಮೇಲೆ ಇನ್ನೂ ಸ್ವಲ್ಪ ಅಕ್ಕಿ ಮುಚ್ಚಿದ್ದೆ. ನೋಡಿ ಎಷ್ಟೊಂದು ಚೆನ್ನಾಗಿ ಹಣ್ಣಾಗಿದ್ದಾವೆ. ಇವತ್ತು ಭಾನುವಾರ ತೆಗೆದಿರೋದಿದು.
ಮನೆಯವರು ಇಬ್ಬರು ಕಳ್ಳರು ಅಂತ ನಮಗೆ ಬೈತಾ ಇದ್ರು. ಕಳ್ತನ ಮಾಡ್ಕೊ ಬಂದವ್ರೆ ಮಾವಿನ ಹಣ್ಣೆಲ್ಲನೂ ಅಂತ ಇದ್ರು. ಆಮೇಲೆ ಸರಿ ಅದು ಮಾವಿನಕಾಯಿ ಎಲ್ಲನೂ ತಗೊಬಂದು ಹಿಂಗೆ ಹಣ್ಣಿಗೆ ಹಾಕಿದ್ವಿ. ನೋಡಿ ಒಂದೊಂದು ಈ ಥರ ಆಗಿಬಿಟ್ಟಿದೆ. ಯಾಕೆ ಅಂದರೆ ಅದು ತುಂಬ ಕಾವಿರುತ್ತಲ್ವ, ಅಂದರೆ ಹುಲ್ಲಲ್ಲಿ ಹಾಕ್ಬೇಕಾಗಿರುತ್ತು. ನಮಗೆ ಅದು ಹುಲ್ಲೆಲ್ಲೂ ಸಿಗಲಿಲ್ಲ. ಹಂಗಾಗಿ ನಾನು ಈ ಥರ ಅಕ್ಕಿನಲ್ಲಿ ಹಾಕಿ ಇಟ್ಟಿದ್ದೆ. ಎಷ್ಟೊಂದು ಚೆನ್ನಾಗಿ ಹಣ್ಣಾಗಿದೆ ಅಂದರೆ ಒಂದು ಚೂರು ಹುಳಿ ಇಲ್ಲ, ಅಷ್ಟು ಟೇಸ್ಟ್ ಇತ್ತು, ತುಂಬಾ ಚೆನ್ನಾಗಿತ್ತು. 20 kg ಅಷ್ಟೇನೋ ನಾವು ತೊಗೊಂಬಂದಿದ್ವಿ ಮಾವಿನಕಾಯಿನ. ಅದೆಲ್ಲ ತುಂಬ ಚೆನ್ನಾಗಿ ಹಣ್ಣಾಗಿದೆ. ಇವತ್ತು ಭಾನುವಾರ ನಮ್ಮ ತಂಗಿನೂ ಬರ್ತೀನಿ ಅಂದಿದ್ಲು, ಹಂಗಾಗಿ ಇದರಿಂದ ಎಲ್ಲ ತೆಗಿತಾ ಇದ್ದೀನಿ. ತೆಗೆದುಬಿಟ್ಟು ಸಪ್ರೇಟ್ ಮಾಡ್ತಾ ಇದ್ದೀನಿ. ಅವಳು ಬಂದಾಗ ಅದು ವೀಡಿಯೋ ಮಾಡೋದೇ ಮರ್ತೇ ಹೋಯ್ತು. ಕೆಲವೊಂದೊಂದು ಕೆಲಸ ಟೆನ್ಷನ್ನಲ್ಲಿ ವೀಡಿಯೋ ಮಾಡೋದೇ ಮರ್ತೋಗ್ಬಿಟ್ಟಿರುತ್ತೆ. ಗಾರ್ಡನ್ನಲ್ಲೂ ಅಷ್ಟೇ, ಮತ್ತು ಬೇರೆ ಮನೆ ಕೆಲಸಗಳಲ್ಲೂ ಅಷ್ಟೇ ವೀಡಿಯೋ ಮಾಡೋದೇ ಮರ್ತೋಗ್ಬಿಟ್ಟಿರುತ್ತೆ ನನಗೆ. ನೋಡಿ ಅವೆಲ್ಲನೂ ತೆಗೆದಾಕ್ತಾ ಇದ್ದೀನಿ. ಹೇಳೋಕ್ಕೆ ಆಗಲ್ಲ, ಅಷ್ಟು ತುಂಬ ಟೇಸ್ಟ್ ಇತ್ತು, ಅಷ್ಟು ಚೆನ್ನಾಗಿತ್ತು ಮಾವಿನ ಹಣ್ಣಂತೂ. ನಮ್ಮನೆಯವರಂತೂ ಕದ್ದಿದ್ದಲ್ವಾ ಅದಕ್ಕೇ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಮಗೆ ಕಾಮಿಡಿ ಮಾಡ್ತಾಯಿದ್ರು. ಮೊದಲೇ ನಾವು ಒಂದು 15 ಹಣ್ಣೇನೋ ತಗೊಂಡು ತಿಂದಿದ್ದೀವಿ. ಇವತ್ತು ನೋಡಿ ಇಷ್ಟೆಲ್ಲ ಹಣ್ಣು ತೆಗೆದಿದ್ದೀನಿ, ಅಂದರೆ ಅದು ಪಾಟಿಂದ ತೆಗೆದು ಸಪ್ರೇಟ್ ಮಾಡಿದ್ದೀನಿ. ತಂಗಿ ಅಂತೂ ದಿನ ಕೇಳ್ತಾ ಇದ್ಲು, ಮಾವಿನಕಾಯಿ ಹಣ್ಣಾಯ್ತಾ ಅಂತ ಕೇಳ್ತಾನೆ ಇದ್ಲು. ಹಂಗಾಗಿ ಬಾರವ ಹಣ್ಣಾಗಿದ್ದಾವೆ ತಗೊಂಡೋಗಿವೆ ಅಂತ ಹೇಳಿದ್ದೆ. ಹಂಗಾಗಿ ಅವಳು ಭಾನುವಾರ ಬಂದು ತಗೊಂಡೋದ್ಲು. ನಮಗೇನು ಬೇಡ, ನಾವು ಅಲ್ಲೇ ತಿಂದಿದ್ದೀವಿ, ತಗೊಂಡೋಗಂದ್ಬಿಟ್ಟು ನಾನು ಒಂದು 2 ಹಣ್ಣು ಇಟ್ಕೊಂಡು ಮಿಕ್ಕಿದ್ದೆಲ್ಲ ನಾನು ಅವಳಿಗೆ ಕೊಟ್ಟು ಕಳಿಸ್ದೆ. ಯಾಕೆಂದರೆ ನಾವೇ ಒಂದು 10-15 ಹಣ್ಣು ತಿಂದಿದ್ವಿ. ಅಂದರೆ ಒಂದು ರೀತಿ ಹೇಳ್ಬೇಕಂದ್ರೆ ಮಾವಿನ ಹಣ್ಣಿನ ಬರನೇ ಹಿಂಗೋಯ್ತೇನೋ ಅನ್ನೋ ಅಷ್ಟು ಹಣ್ಣು ತಿಂದಿದ್ದೀವಿ ನಾವು. ಇನ್ನು ಇದು ಕಟ್ಟಿಂಗ್ ಎಲ್ಲ ಇಟ್ಟಿದ್ದು ಸ್ವಲ್ಪ ಅದು ಒಣಗೋಗಿದೆ, ಸ್ವಲ್ಪ ಚಿಗುರಿದೆ. ಆ ಒಣಗೋಗಿರೋದನ್ನೆಲ್ಲ ತೆಗಿತಾ ಇದ್ದೀನಿ. ಅವತ್ತು ಭಾನುವಾರ ನಮ್ಮ ತಂಗಿ ಬಂದಿದ್ಲಲ್ಲ, ಅವಳು ಒಂದು ಸ್ವಲ್ಪ ಅದು ಪರ್ಪಲ್ ಶಂಖ ಹೂವಿನ ಗಿಡ, ಸ್ವಲ್ಪ ಸೇವಂತಿಗೆ ಗಿಡ ಮತ್ತು ಚಿಕ್ಕ ಚಿಕ್ಕ ಪಾಟು ಎಲ್ಲ ತೊಗೊಂಡೋದ್ಲು. ಗಿಡಕ್ಕೆ ನೀರು ಹಾಕೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ನೋಡಿ ಮಗಳೇ ಹೂವೆಲ್ಲ ಅರಳೆ ಹೋಗ್ಬಿಟ್ಟಿದ್ದಾವೆ. ಈಗ ನೋಡಿ ಬೇಗ ಕುಯ್ಬೇಕು. ಪರ್ಪಲ್ಲು ಶಂಖ ಹೂವಿನ ಗಿಡ ನೋಡಿ, ಇದು ಎಷ್ಟು ದೊಡ್ಡದಿದೆ ತೋರಿಸಿ ಅಂತ ಕೇಳ್ತಾ ಇದ್ರಿ. ನೋಡಿ ಇಷ್ಟು ದೊಡ್ಡದಿದೆ. ಅಂದರೆ ಇದು ಸೇಲ್ಗಿರೋದು, ನನಗೆ ಅಂತ ನಾನು ಬೇರೆ 4 ಗಿಡ ಏನೋ ನಾನು ಹಾಕ್ಕೊಂಡಿದ್ದೀನಿ. ಇದು ಪರ್ಪಲ್ಲು ಅಷ್ಟೇ, ಮತ್ತು ಬ್ಲೂ ಕಲರಲ್ಲೂ ಅಷ್ಟೇ. ಇಷ್ಟು ದೊಡ್ಡ ಗಿಡ ಇರೋದನ್ನೇ ನಾನು ಕೊಡೋದು ನಿಮಗೆ. ಇನ್ನು ನನಗೆ ಅಂತ ಅಂದ್ಬಿಟ್ಟು ಪರ್ಪಲ್ಲು 4 ಗಿಡ ಹಾಕ್ಕೊಂಡಿದ್ದೀನಿ. ನೋಡಿ ಇವು 4 ಗಿಡ ಹಾಕ್ಕೊಂಡಿದ್ದೀನಿ ನನಗೆ ಅಂತಲೇ. ಇನ್ನು ಅದು ಬ್ಲೂ ಕಲರಲ್ಲಿ ನೋಡಿದ್ದೀರಾ ನೀವು, ರೆಗ್ಯುಲರಾಗಿ ನನ್ನ ವೀಡಿಯೋ ನೋಡೋರಿಗೆ ಗೊತ್ತಿರುತ್ತೆ. ಬ್ಲೂ ಕಲರ್ ಅಂತೂ ಇದ್ದೇ ಇದೆ. 3 ಗಿಡನ ಒಂದು ಕಡೆಗೆ ಜೋಡಿಸ್ಬಿಟ್ಟು ಅಲ್ಲಿ ಬಟ್ಟೆ ಒಣ ಹಾಕ್ತೀವಲ್ಲ ಆ ತಂತಿಗೆ ಹಬ್ಸಿದ್ದೀನಿ. ಅದಕ್ಕೂ ಒಂದು ಕೋಲ್ ಸಪೋರ್ಟ್ ಎಲ್ಲ ಕೊಟ್ಟು ನೋಡಿ ಈ ಥರ ಕೋಲ್ ಸಪೋರ್ಟ್ ಕೊಟ್ಟು ಹಬ್ಸಿದ್ದೀನಿ. ಇಲ್ಲಿ ಈ ಥರ ಕಟ್ಟಿದ್ದೀನಿ. ಅಲ್ಲಿ ಈ ಥರ ಹಬ್ಕೊಂಡು ಹೋದಾಗ ನೋಡೋಕ್ಕೂ ಚೆನ್ನಾಗಿರುತ್ತೆ, ಅಂದರೆ ಹೂವು ಬಿಟ್ಟಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನಾನು ಅದನ್ನು ಹಬ್ಸಿದ್ದೀನಿ ಅದಕ್ಕೆ. ಇನ್ನು ನೋಡಿ ಅದು ಬೀಜ ಎಲ್ಲ ರೆಡಿ ಆಗ್ತಾ ಇದೆ ಇದರಲ್ಲಿ ಪರ್ಪಲಲ್ಲಿ. ಇನ್ನು ಅದು ಬ್ಲೂನಲ್ಲೂ ಇದೆ, ಪರ್ಪಲಲ್ಲೂ ಇದೆ. ತುಂಬ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ. ಇದು ಪರ್ಪಲ್ಲು ಶಂಖ ಹೂವು ನೋಡಿ. ಇದು ಈ ಕಡೆ ಸಪ್ರೇಟಾಗಿ ಇಟ್ಟಿದ್ದೀನಿ, ಸೋಲಾರ್ ಕಡೆ. ಅದು ಒಂದು 3 ಗಿಡ ಒಂದೇ ಕಡೆ ಇಟ್ಟಿದ್ದೀನಿ, ಇದೊಂದು ಗಿಡ ಸಪ್ರೇಟಾಗಿ ಇಟ್ಟಿದ್ದೀನಿ. ತುಂಬ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ ಈ ಪರ್ಪಲ್ ಅಂತೂ. ಈ ಗಿಡದಲ್ಲೂ ಅಷ್ಟೇ ಸೀಡ್ಸ್ ಎಲ್ಲ ರೆಡಿ ಆಗ್ತಾ ಇದೆ. ಇನ್ನು ಈ ದಾಳಿಂಬೆ ಗಿಡದಲ್ಲಂತೂ ಹಣ್ಣೆಲ್ಲ ಹಾರ್ವೆಸ್ಟ್ ಮಾಡಾಯಿತು. ಮತ್ತೆ ನೋಡಿ ಇದು 2ನೇ ಸತಿ ಅದು ಹೂವು ಎಲ್ಲ ರೆಡಿ ಆಗ್ತಾ ಇದೆ. ನೋಡಿ ಇದನ್ನೆಲ್ಲ ಟ್ರಿಮ್ ಮಾಡಬೇಕು, ಮತ್ತು ಬೇರೆ ಪಾಟ್ಗೂ ಶಿಫ್ಟ್ ಮಾಡಬೇಕು. 1ನೇ ಸರಿ ಇದು ಎಷ್ಟೊಂದು ದಾಳಿಂಬೆ ಹಣ್ಣೆಲ್ಲ ಬಿಟ್ಟಿತ್ತು ಅಂತ ನಾನು ವಿಡಿಯೋ ಹಾಕಿದ್ದೀನಿ. ಅದೆಲ್ಲ ಹಾರ್ವೆಸ್ಟ್ ಮಾಡಾದ್ಮೇಲೆ ಇದು 2ನೇ ಸತಿ ಹೂವು ರೆಡಿ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.